ಇನ್ನು ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣ ತನಿಖೆ ಚುರುಕಾಗಿ ನಡೀತಾ ಇದೆ. ಆರೋಪಿ ಸತೀಶ್ ಬಾಬುನನ್ನ ಕೋರ್ಟ್ಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಕಿಡ್ನಾಪ್ ಪ್ರಕರಣದ A2 ಆರೋಪಿಯಾಗಿರುವ ಸತೀಶ್ ಬಾಬು ಮೈಸೂರಿನ KR ನಗರ ಠಾಣೆಯಲ್ಲಿ ಸತೀಶ್ ಬಾಬು ವಿಚಾರಣೆಯನ್ನ ನಡೆಸಲಾಯಿತು. ಸತೀಶ್ ಬಾಬು ವಿಚಾರಣೆ ನಡೆದಿದ್ದ KR ನಗರ ಪೊಲೀಸರು ಅವರನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಲಯದಲ್ಲಿ ಸತೀಶ್ನ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ. ಸತೀಶ್ನನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮೈಸೂರಿನ KR ನಗರದಲ್ಲಿ ದಾಖಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ A2 ಆರೋಪಿ ಸತೀಶ್ ಬಾಬುನನ್ನ KR ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏಪ್ರಿಲ್ 29ನೇ ತಾರೀಕು ನಿನ್ನೆ ದೂರುದಾರ ಏನಿದ್ದಾನೆ ಆತ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಏಪ್ರಿಲ್ 29ನೇ ತಾರೀಕು ನನ್ನ ತಾಯಿಗೆ ರಾತ್ರಿ 9 ಗಂಟೆಗೆ ಬಂದು ಸ್ಪ್ಲೆಂಡರ್ ಬೈಕ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಇದೇ ಸತೀಶ್ ಬಾಬು. ಯಾಕೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನನ್ನ ತಾಯಿಗೆ ಅನಿತಾ ಅವರು ಕರೀತಾ ಇದ್ದಾರೆ ಅಂತ ಹೇಳಿ ಮಾತನಾಡಿದ್ರು ಅನ್ನೋದು ಕೂಡ ಭವಾನಿ ಅವರು ಕರೀತಾ ಇದ್ದಾರೆ ಅಂತ ಮಾತನಾಡಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಂತಹ ಪೊಲೀಸರು ಈ ಸತೀಶ್ ಬಾಬುನನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಕೋರ್ಟ್ ನಲ್ಲಿ ಏನೆಲ್ಲ ಆಗುತ್ತೆ? ಸಭಾ ನಿನ್ನೆ ಮೈಸೂರಿನ KR ನಗರದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ 149/2024 ದೂರಿನ ಅನ್ವಯ ರೇವಣ್ಣ ಅವರು ಪ್ರಕರಣದ A1 ಆರೋಪಿಯಾಗಿದ್ದರೆ ಸತೀಶ್ ಬಾಬು A2 ಆರೋಪಿಯಾಗಿದ್ದಾರೆ. ಸದ್ಯ A2 ಆರೋಪಿಯನ್ನ KR ನಗರ ಠಾಣಾ ಪೊಲೀಸರು ಬಂಧಿಸಿ ಸದ್ಯ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಈಗ ನ್ಯಾಯಾಧೀಶರು ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಆತನಿಗೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅನ್ನೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗಲಿದೆ. ಆದರೆ ಆತನನ್ನು ಒಂದು ವೇಳೆ KR ನಗರ ಠಾಣಾ ಪೊಲೀಸರ ವಶಕ್ಕೆ ಕೊಟ್ಟರೆ KR ನಗರ ಠಾಣಾ ಪೊಲೀಸರು ಈ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅಪಹರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸ್ತಾರೆ. ಜೊತೆಗೆ ಆತನಿಂದ ಒಂದಷ್ಟು ಮಹಾಜರು ಪ್ರಕ್ರಿಯೆಗಳನ್ನು ಕೂಡ ಅವರು ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದ್ರೆ ಇದು ಬೆಂಗಳೂರಿಗೆ ವರ್ಗಾವಣೆ ಆಗುತ್ತೆ. ಅಲ್ಲಿ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಈತನನ್ನು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರೋದು. ಆದರೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಪ್ರಕ್ರಿಯೆ ಅಂತೂ ಹಾಗೆ ಆಗುತ್ತೆ. ಹಾಗಾಗಿ ಆ ಪ್ರಕ್ರಿಯೆ ಬಳಿಕ ಸತೀಶ್ ಬಾಬು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನು ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 164A 165 ಹಾಗೂ 34 ಆಕ್ಟ್ ಅಡಿಯಲ್ಲಿ ಸದ್ಯ KR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್ ಬಾಬು ಹಾಗೂ H.D. ರೇವಣ್ಣ ಅವರ ವಿರುದ್ಧ ಪ್ರಕರಣ ದಾಖಲಾಗಿರೋದು. ಸತೀಶ್ ಬಾಬು ಅವರು ಈ ಸಂತ್ರಸ್ತ ಮಹಿಳೆಯನ್ನ ಸ್ಪ್ಲೆಂಡರ್ ಬೈಕ್ನಲ್ಲಿ ಏಪ್ರಿಲ್ 29 ರಾತ್ರಿ 9 ಗಂಟೆ ಸುಮಾರಿಗೆ ಭವಾನಿ ರೇವಣ್ಣ ಅವರು ಕರೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದು ದಿನ ಇಟ್ಕೊಂಡು ಆಕೆಯನ್ನ ಮಾತನಾಡಿಸಿ ಅಲ್ಲಿಂದ ಅವರು ನೇರವಾಗಿ KR ನಗರಕ್ಕೆ ಕರೆದುಕೊಂಡು ಬಂದುಬಿಟ್ಟಿರ್ತಾರೆ. ಆದರೆ ಅದಾದ ಬಳಿಕ ಮಹಿಳೆ ನಾಪತ್ತೆ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಸತೀಶ್ ಬಾಬು ಆ ಮಹಿಳೆಯ ಕುಟುಂಬಕ್ಕೆ ಹೇಳ್ತಾರೆ, ನಿಮ್ಮನ್ನ ಯಾರಾದರೂ ಬಂಧಿಸಬಹುದು ಅಥವಾ ಪೊಲೀಸರು ವಿಚಾರಣೆಗೆ ಒಳಪಡಿಸಬಹುದು, ಎಂಕ್ವೈರಿಯನ್ನು ಮಾಡಬಹುದು. ಆದರೆ ಆ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿಯನ್ನ ಹಂಚಬಾರದು ಅಂತೇಳಿ ಧಮಕಿಯನ್ನು ಹಾಕುವಂಥ ಕೆಲಸಕ್ಕೆ ಮುಂದಾಗಿರ್ತಾರೆ. ಇನ್ನು ಈ ಮಹಿಳೆ ಹಾಸನದ ಹೊಳೆನರಸೀಪುರದಲ್ಲಿ ಇರುವಂತಹ ಚೆನ್ನಾಂಬಿಕಾ ಥಿಯೇಟರ್ ಪಕ್ಕದಲ್ಲಿರುವಂತಹ ಮನೆಯಲ್ಲಿ 5-6 ವರ್ಷಗಳ ಕಾಲ ಕೆಲಸವನ್ನ ಮಾಡಿರ್ತಾರೆ. ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಲೈಂಗಿಕ ದೌರ್ಜನ್ಯ ಆಗಿರುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು ಮಹಿಳೆಯನ್ನ ಸ್ಪ್ಲೆಂಡರ್ ಬೈಕ್ನಲ್ಲಿ ಈ ಸತೀಶ್ ಬಾಬು ರೇವಣ್ಣ ಅವರ ಕುಟುಂಬದ ಬಳಿ ಕರೆದುಕೊಂಡು ಹೋಗಿರ್ತಾರೆ. ಅಲ್ಲಿ ಮಾತುಕತೆ ನಡೆದಿರ್ತಾರೆ ಅಂತೇಳಿ ಅವರ ಮಗ ಸದ್ಯ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ದೂರಿನ ಸಾರಾಂಶದಲ್ಲೂ ಕೂಡ ಆತ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಮೇ 30ನೇ ತಾರೀಕು ನಾನು ಮೇ 1ರಂದು ನಾನು ಆ ವಿಡಿಯೋವನ್ನು ಗಮನಿಸಿದೆ. ಸ್ನೇಹಿತರು ಆ ವಿಡಿಯೋವನ್ನು ನೋಡಿದ್ರು. ಆ ವಿಡಿಯೋದಲ್ಲಿ ನನ್ನ ತಾಯಿಯನ್ನ ಬಲಾತ್ಕಾರ ಮಾಡಿದ್ದು ಕಂಡು ಬಂತು. ಆ ಕಾರಣಕ್ಕೆ ನಾನು ಆಕೆಯ ಬಳಿ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಅಂತ ಮುಂದಾಗಿದ್ದ ಸಂದರ್ಭದಲ್ಲಿ ಆಕೆ ನಾಪತ್ತೆ ಆಗಿದ್ದಾರೆ. ಆಕೆಯನ್ನ ಖುದ್ದು ಈ ರೇವಣ್ಣ ಕುಟುಂಬದವರು ಅಪಹರಿಸಿದ್ದಾರೆ ಅನ್ನೋ ರೀತಿಯಲ್ಲಿ 164A 165 ಹಾಗೂ 34 ಆಕ್ಟ್ ಅಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಸಭಾ ರವಿ, ಪ್ರಶ್ನೆ ಇರುವಂತದ್ದು ಓಕೆ, ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಆರೋಪಿಗಳನ್ನ ವಶಕ್ಕೆ ಪಡಿತಾ ಇದ್ದಾರೆ, A2 ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ, A1 ಆರೋಪಿಯಲ್ಲಿದ್ದಾರೆ. ಹಾಗಾದ್ರೆ ಯಾಕೆ ಅವ್ರನ್ನ ವಶಕ್ಕೆ ಪಡಿಲಿಲ್ಲ? ಸಭಾ ಪ್ರಮುಖವಾಗಿ KR ನಗರ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಹಳ್ಳಿ ಒಂದರ ಮಹಿಳೆ ಈಕೆ. ಈ ಮಹಿಳೆಯನ್ನ KR ನಗರ
ತಾಲೂಕಿನಿಂದಲೇ ಆತ ಕರೆದುಕೊಂಡೋಗಿರೋದು. ಕರೆದುಕೊಂಡಿರೋ ವ್ಯಕ್ತಿ ಯಾರು ಅಂತಂದ್ರೆ ಅದು ಸತೀಶ್ ಬಾಬು. ಸತೀಶ್ ಬಾಬು ಕೂಡ ಇಲ್ಲಿನ ಸ್ಥಳೀಯ ವ್ಯಕ್ತಿಯಾಗಿದ್ದಾನೆ. ಕರೆದುಕೊಂಡು ಹೋದಂತಹ ವ್ಯಕ್ತಿ ಬಿಟ್ಟಿರೋದು ಎಚ್ ಡಿ ರೇವಣ್ಣ ಅವರ ಬಳಿ. ಅಂದ್ರೆ ಎಚ್ ಡಿ ರೇವಣ್ಣ ಅವರು ಹಾಸನದ ಒಳನರಸೀಪುರದಲ್ಲಿ ವಾಸ ಆಗಿರ್ತಾರೆ. ಆ ಕಾರಣಕ್ಕಾಗಿ A2 ಆರೋಪಿ KR ನಗರ ತಾಲೂಕಿನವರೇ ಆದ ಕಾರಣ ಹಾಗೂ ದೂರುದಾರ ಕೂಡ ಈ ಸ್ಥಳದಲ್ಲಿ ಅಂದರೆ KR ನಗರ ಠಾಣೆಯಲ್ಲೇ ದೂರು ದಾಖಲಿಸಿರುವ ಕಾರಣಕ್ಕಾಗಿ ತತ್ಕ್ಷಣಕ್ಕೆ A2 ಆರೋಪಿಯನ್ನ ಈಗ ಪೊಲೀಸರು KR ನಗರ ಪೊಲೀಸರು ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಳಿಗ್ಗೆ ಆತನನ್ನು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆಯನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಆತನನ್ನ ಸದ್ಯ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಕರೆದುಕೊಂಡೋಗಿದ್ದಾರೆ. ಇನ್ನು A1 ಆರೋಪಿ ಹಾಸನದಲ್ಲಿ ಇರುವ ಕಾರಣದಿಂದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದರಲ್ಲಿ ನೇರವಾಗಿ A1 ಆರೋಪಿ ಹಾಸನದ ಹೊಳೆನರಸೀಪುರದಲ್ಲಿ ಕುಳಿತುಕೊಂಡು ಈ A2 ಆರೋಪಿಯನ್ನ ಮೂಲಕವಾಗಿ ಆಕೆಯನ್ನ ಕರೆಸ್ಕೊಂಡಿದ್ದಾನೆ. ಆ ಕಾರಣಕ್ಕಾಗಿಯೇ A1 ಆರೋಪಿಯನ್ನ ಸದ್ಯಕ್ಕೆ ಇನ್ನೂ ಬಂಧಿಸಿಲ್ಲ ಸಭಾ. ರೈಟ್ ರವಿ, ಧನ್ಯವಾದ ಡೀಟೇಲ್ಸ್ಗಾಗಿ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಿನ್ನೆ ಮೈಸೂರಿನ KR ನಗರದಲ್ಲಿ ಸಂಜೆ 7 ಗಂಟೆ ಸುಮಾರಿಗೆ ನಾಪತ್ತೆಯಾಗಿರುವಂತಹ ಮಹಿಳೆಯ ಪುತ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಹಾಗಾದ್ರೆ ಆ ಕಂಪ್ಲೇಂಟ್ ಕಾಪಿಯಲ್ಲಿ ಏನಿದೆ ನೋಡೋಣ. ನಮ್ಮ ತಂದೆಗೆ ಒಟ್ಟು 3 ಜನ ಮಕ್ಕಳು. ನನ್ನ ತಾಯಿ ಹಿಂದೆ ಹೊಳೆನರಸೀಪುರದ ಚನ್ನಾಂಬಿಕಾ ಥಿಯೇಟರ್ ಪಕ್ಕ ಇರುವ MLA HD ರೇವಣ್ಣನವರ ಮನೆಯಲ್ಲಿ ಸುಮಾರು 6 ವರ್ಷ ಕೆಲಸ ಮಾಡಿದ್ರು. ತೋಟದಲ್ಲಿಯೂ ಸಹ ಕೆಲಸ ಮಾಡ್ತಿದ್ರು. ಸುಮಾರು 3 ವರ್ಷಗಳ ಹಿಂದೆ HD ರೇವಣ್ಣ ಮನೆಯಿಂದ ಕೆಲಸ ಬಿಟ್ಟು ಬಂದು ನಮ್ಮೂರಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು. ಈಗ MP ಚುನಾವಣಾ ಸಮಯದಲ್ಲಿ ಎಲೆಕ್ಷನ್ಗೆ 3-4 ದಿವಸಗಳ ಮುಂಚೆ ಮತ್ತೆ ಹೊಳೆನರಸೀಪುರಕ್ಕೆ ನಮ್ಮ ಊರಿನವರೇ ಆದ ನಮಗೆ ಪರಿಚಯವಿರುವ ಹೆಬ್ಬಾಳು ಕೊಪ್ಪಲಿನ ಸತೀಶ್ ಬಾಬಣ್ಣ ಇವರು ಮನೆಗೆ ಬಂದು ಭವಾನಿ ಅಕ್ಕನವರು ಕರೆಯುತ್ತಾರೆ ಎಂದು ಹೇಳಿ ನನ್ನ ತಾಯಿಯವರನ್ನ ಹೊಳೆನರಸೀಪುರಕ್ಕೆ ಕರೆದುಕೊಂಡು ಹೋದ್ರು. ಚುನಾವಣೆಯ ದಿವಸ ಬೆಳಿಗ್ಗೆ ನನ್ನ ತಾಯಿಯನ್ನ ಬಾಬಣ್ಣನವರು ವಾಪಸ್ ಕರೆದುಕೊಂಡು ಬಂದು ಬಿಟ್ರು. ನನ್ನ ತಂದೆ ಮತ್ತು ತಾಯಿಗೆ ಪೊಲೀಸಿನವರು ಬಂದ್ರೆ ಏನು ಹೇಳಬೇಡಿ, ಅವರಿಗೆ ಸಿಗಬೇಡಿ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಬಂದರೆ ನನಗೆ ತಿಳಿಸಿ, ನಾನು ಬಂದು ಕರೆದುಕೊಂಡು ಹೋಗ್ತೇನೆ ಎಂದು ಹೇಳಿ ಹೋದ್ರು. ಏಪ್ರಿಲ್ 29ರಂದು ರಾತ್ರಿ ಸುಮಾರು 9 ಗಂಟೆಗೆ ನಾವು ಮನೆಯಲ್ಲಿದ್ದಾಗ ಸತೀಶ್ ಬಾಬಣ್ಣ ಇವರು ನಮ್ಮ ಮನೆಗೆ ಬಂದು ನಿಮ್ಮ ತಾಯಿ ಪೊಲೀಸಿನವರಿಗೆ ಸಿಕ್ಕಿ ಹಾಕಿಕೊಂಡ್ರೆ ಕೇಸ್ ಆಗುತ್ತೆ, ಮತ್ತೆ ನೀವು ಸಹ ಜೈಲಿಗೆ ಹೋಗ್ಬೇಕಾಗತ್ತೆ. ರೇವಣ್ಣ ಸಾಹೇಬ್ರು ನಿನ್ನನ್ನ ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂದು ನನ್ನ ತಾಯಿಗೆ ಹೇಳಿ ನನ್ನ ತಾಯಿಯನ್ನ ಒತ್ತಾಯ ಮಾಡಿಕೊಂಡು ಅವರ ಹೀರೋ ಹೋಂಡಾ ಬೈಕಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನನ್ನ ತಾಯಿಯನ್ನ ಎಲ್ಲಿಗೆ ಕರೆದುಕೊಂಡು ಹೋದ್ರು ಎಂಬುದು ನಮಗೆ ಗೊತ್ತಿಲ್ಲ. ನಿನ್ನೆ ದಿವಸ ಅಂದರೆ 1ನೇ ತಾರೀಕಿನಂದು ಮಧ್ಯಾಹ್ನ ನಮ್ಮ ಊರಿನ ಸ್ನೇಹಿತರು ನಮ್ಮ ಮನೆಗೆ ಬಂದು ನಿಮ್ಮ ಅಮ್ಮಂದು ವಿಡಿಯೋಗಳು ಮೊಬೈಲ್ನಲ್ಲಿ ಬಂದಿದೆ, ನಿನಗೆ ಗೊತ್ತಾಗ್ಲಿಲ್ವಾ ಎಂದು ಕೇಳಿದ್ರು. ಆಮೇಲೆ ನನ್ನ ಭಾವಂದಿರು ಸಹ ನನಗೆ ಫೋನ್ ಮಾಡಿ ನಿಮ್ಮ ಅಮ್ಮನ ವಿಡಿಯೋ ಬಂದಿದೆ, ಅದರಲ್ಲಿ ನಿನ್ನ ಅಮ್ಮ ಕಾಲು ಕಟ್ಟಿದ್ರು, ಪ್ರಜ್ವಲ್ ಅಣ್ಣ ಬಲಾತ್ಕಾರ ಮಾಡಿದ್ದಾರೆ ಎಂದು ಹೇಳಿದ್ರು. ಈ ಬಗ್ಗೆ ದೊಡ್ಡ ಕೇಸ್ ಆಗಿರೋದಾಗಿ ನನ್ನ ಭಾವಂದಿರು ನನಗೆ ತಿಳಿಸಿದ್ರು. ನಂತರ ನಾನು ರಾತ್ರಿ ಬಾಬಣ್ಣನವರಿಗೆ ಫೋನ್ ಮಾಡಿ ನನ್ನ ತಾಯಿ ಎಲ್ಲಿದ್ದಾರೆ, ಅಡುಗೆ ಮಾಡುವವರಿಲ್ಲ, ನನ್ನ ತಾಯಿಯನ್ನ ವಾಪಸ್ ಕರೆದುಕೊಂಡು ಬಾ ಬಾಬಣ್ಣ ಎಂದು ಕೇಳಿದೆ. ಆಗ ಬಾಬಣ್ಣ, ಈ ಹಿಂದೆ ರೇವಣ್ಣ ಸಾಹೇಬರ ಮಗ ಬೇರೆಯವರ ಜೊತೆ ಗಲಾಟೆ ಮಾಡಿದಾಗ ನಿಮ್ಮ ಅಮ್ಮನೂ ಸಹ ದೊಣ್ಣೆ ಹಿಡಿದುಕೊಂಡು ನಿಂತಿರುವ ಫೋಟೋ ಬಂದಿದೆ, ಅದಕ್ಕೆ FIR ಆಗಿಬಿಟ್ಟಿದೆ, ಇನ್ನು ಬೇಲ್ನಲ್ಲಿ ಬಿಡಿಸಿಕೊಂಡು ಬರಬೇಕು ಎಂದು ಹೇಳಿದರು. ಈ ಬಗ್ಗೆ ನಿನ್ನ ಫೋನಿನಲ್ಲಿ ಮಾತಾಡಬೇಡ, ಬೇರೆಯವರ ಫೋನಿನಲ್ಲಿ ಮಾತನಾಡು ಎಂದು ಹೇಳಿದರು. ನನ್ನ ತಾಯಿಯು ಪೊಲೀಸ್ನವರಿಗೆ ಸಿಗಬಾರದು ಅಂತ ಹೇಳಿ ಸತೀಶ್ ಬಾಬಣ್ಣರವರು ಏಪ್ರಿಲ್ 29ರಂದು ರಾತ್ರಿ 9 ಗಂಟೆಗೆ ನಮ್ಮ ಮನೆಗೆ ಬಂದು ನನಗೆ ಸುಳ್ಳು ಹೇಳಿ ನಮ್ಮ ಮೇಲೆ ಪೊಲೀಸ್ ಕೇಸ್ ಆಗುತ್ತೆ ಎಂದು ಹೆದರಿಸಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರೆದುಕೊಂಡು ಹೋಗಿ ಯಾವುದೋ ಗೊತ್ತಿಲ್ಲದ ಜಾಗದಲ್ಲಿ ಕೂಡಿ ಹಾಕಿರ್ತಾರೆ ಮತ್ತು ನನ್ನ ತಾಯಿಯ ಜೀವಕ್ಕೆ ತೊಂದರೆ ಇರುತ್ತೆ. ಆದ್ದರಿಂದ ನನ್ನ ತಾಯಿಯನ್ನ ನಮ್ಮ ಮನೆಯಿಂದ ಒತ್ತಾಯ ಮಾಡಿ ಕರೆದುಕೊಂಡು ಹೋಗಿರುವ ಸತೀಶ್ ಬಾಬಣ್ಣ ಮತ್ತು ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಲು ಬಾಬಣ್ಣರವರಿಗೆ ಹೇಳಿರುವ ರೇವಣ್ಣ ಸಾಹೇಬರ ಮೇಲೆ ಕಾನೂನು ಕ್ರಮ ಜರುಗಿಸಿ ನನ್ನ ತಾಯಿಯನ್ನ ಪತ್ತೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರತಿದಿನ ಒಂದೊಂದು ಹೊಸ ಕೇಸ್ಗಳು ದಾಖಲಾಗ್ತಾ ಹೋಗ್ತಿವೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ಕಂಪ್ಲೇಂಟ್ ಕಾಪಿಯನ್ನು ಕೂಡ ನೀವು ಗಮನಿಸಿದ್ರೆ ತುಂಬಾನೇ ಸೆನ್ಸಿಟಿವ್ ವಿಷಯ ಅಂತ ಅನ್ಸುತ್ತೆ.